ದೇವ್ರು ಇಂಪಾರ್ಟೆಂಟು, ಪೂಜೆ ಇಂಪಾರ್ಟೆಂಟು, ದೇವ್ರು ಒಲಿಬೇಕು. ತಿನ್ಬೇಕಾ ಕುಡಿಬೇಕಾ ಏನು ಬೇಕಾ ಮಾಡ್ಕೊಬೋದು. ಈ ಕಾರಣ ನಾನು ಹೇಳಿದ್ದು. ಏಯ್ ಬಾರಲ್ಲ ಸಾಕು. ಇಬ್ರು ಇಲ್ಲಿ ನೋಡಿ ಈ ಪ್ಲೇಟ್ ನೋಡಿದ್ರೆ ನಮ್ಮ ಚಿಕ್ಕ ವಯಸ್ಸು ನೆನಪಾಗುತ್ತೆ. ಸ್ಟೇಟಸ್ ಇಲ್ಲೇ ಐತಲ್ಲಮ್ಮ, ಸ್ಟೇಟಸ್ಸೇ ಹಾಕಮ್ಮ. ಇಲ್ಲಿ ಫೋಟೋ ಇದೆ ನೋಡ್ರಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಇವತ್ತು ನನ್ನ ಅಳಿಯನ ಬರ್ಡೇ, ಅದಕ್ಕೋಸ್ಕರ ನಮ್ಮ ಮಮ್ಮಿ ಯಾವ ಫೋಟೋ ಹಾಕಬೇಕು, ಯಾವ ಫೋಟೋ ಅಲ್ಲ, ಫೋಟೋ ಹಾಕಬೇಕು ಬಟ್ ಗೊತ್ತಾಯ್ತಲ್ಲ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನೆನ್ನೆನೂ ಇದನ್ನೇ ಕೇಳ್ಬಿಟ್ಟು ನಮ್ಮ ಡ್ಯಾಡಿ ಫೋಟೋನ ಸ್ಟೇಟಸ್ಗೆ ಹಾಕಿದ್ರು. ಇವತ್ತು ಅದೇ ರಿಪೀಟ್ ಆಗ್ತಾಯಿದೆ. ಹೇಳ್ಕೊಟ್ಟಿದ್ದೀನಿ ಮರ್ತೋಗಿದ್ದೀನಿ ಅಂತ ಅಂದರು. ಸೊ ಇವತ್ತು ಒಂಚೂರು ಚೇಂಜಸ್ ಇತ್ತು ಬಿಡಿ ಓಲಿ. ಸೊ ಈಗ ನಾನು ಸದ್ಯಕ್ಕೆ ಜಿಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಬೆಳಗ್ಗೆ ಅಷ್ಟೊಂದೇನು ಲೇಟ್ ಆಗಿಲ್ಲ, ಕರೆಕ್ಟಾಗಿ 6:30 ಆಗಿದೆ. ಒಂಥರ ರೆಗ್ಯುಲರ್ ಟೈಮ್, ನಾರ್ಮಲ್ ಟೈಮು. ಸೊ ಪಟ್ ಅಂತ ಹೊಡ್ತೀನಿ. ಸೊ ಗೈಸ್, ವರ್ಕೌಟ್ ಮುಗೀತು ಇವತ್ತಿಂದು. ಇವತ್ತು ಚೆಸ್ಟ್ ಟ್ರೈನ್ ಮಾಡಿದೆ, ಜಾಸ್ತಿ ಕಾರ್ಡಿಯೋ ಮಾಡಲಿಲ್ಲ. ಸ್ವಲ್ಪ ಲೇಸಿನೆಸ್ ಫೀಲ್ ಆಗ್ತಿತ್ತು. ಮೇ ಬಿ నేను ಚೆನ್ನಾಗಿ ತಿನ್ನಲ್ಲ, ಅದಕ್ಕೂ ಇರ್ಬೋದು, ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ಕೆಲವೊಂದು ದಿನ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ, ಒಂದೇ ಎನರ್ಜಿನಲ್ಲಿ ಡೈಲಿ ಮಾಡೋಕ್ಕಾಗಲ್ಲ. ಸೊ ಈಗ ಮನೆಗೆ ಹೋಗ್ತೀನಿ. ಆ್ಯಂಡ್ ನಾನು ಆಲ್ಮೋಸ್ಟ್ 89.2 89.3 ಇದ್ದೆ. ಸೊ ಇವತ್ತು 90.2 90.3. ಸೊ 1 kg ಜಾಸ್ತಿ ಆಗ್ಬಿಟ್ಟಿದೆ. ಅದು ಇವತ್ತು ನೀರು ಕುಡಿಲಿಲ್ಲ, ನಾನು ವರ್ಕೌಟ್ ಮಾಡಬೇಕಾದ್ರೆ ಸ್ವಲ್ಪ ಕುಡಿದೆ. ಯೂಶ್ವಲಾಗಿ ಒಂದೊಂದು ಬಾಟ್ಲು ಖಾಲಿ ಮಾಡ್ತಾಯಿದ್ದೆ. ಸೊ ಅದು ಬ್ಯಾಲೆನ್ಸ್ ಆಗೋದು ವಾಟರ್ ಲಾಸು. ಬಟ್ ಇವತ್ತು ಅದಿಲ್ಲದೇ ಸೇಮ್. ಮನೆಗೆ ಬಂದೆ. ಮನೆಗೆ ಬರ್ಬೇಕಾರೆ ನೋಡಿ ನಮ್ಮ ಮನೆಯಲ್ಲಿ ಇಲ್ಲಮ್ಮ, ನೀವು ನಂಗೆ ಹಂಗೆ ಓಡಿಸ್ತೀರ ಅಂತ ಗೊತ್ತು, ಅದಕ್ಕೆ ತೊಗೊಂಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ಕೆಲಸ ಫಿಟ್ ಮಾಡಿ ಕಳಿಸ್ತಾರೆ ನಾನು ಎಲ್ಲರೂ ಹೊರಗಡೆ ಹೋದರೆ. ನಮ್ಮ ಮಮ್ಮಿ ಇವತ್ತು ನಾನು ಮರಿತೀನಿ, ನನ್ನ ಮರುವ ಶಕ್ತಿ ಸ್ಟ್ರಾಂಗ್ ಆಗಿದೆ ಅಂತ ನಮ್ಮ ಮಮ್ಮಿ ಜಿಮ್ಮಲ್ಲಿ ಇದ್ದಾಗಲೇ ಮೆಸೇಜ್ ಕೂಡ ಹಾಕಿದ್ರು, ಬರ್ಬೇಕಾದ್ರೆ ಆಲೂಗಡ್ಡೆ ತೊಗೊಂಬ ಅಂತ. ಸೊ ತೊಗೊಂಬಂದಿದ್ದೀನಿ, ತೊಗೊಳಮ್ಮ. ಚಿಕ್ಕ ತರಬೇಕಿತ್ತಾ ನೋಡಿ, ಕಂಪ್ಲೇಂಟ್ಸ್ ಬೇರೆ ತರೋದಲ್ದರೆ ಇವೆಲ್ಲ ಕೇಳ್ಬೇಕು ನಾವು. ಸೊ ಇವತ್ತು ಕಾರ್ನ ಫೈನಲಿ ತೊಳೆದ್ಬಿಡೋಣ. ಅವತ್ತು ಊರಿಗೆ ಹೋಗಿ ಬಂದು ಗಲೀಜಾಗಿದೆಯಲ್ಲ. ಸೊ ಇವತ್ತು ಹೊರಗಡೆ ಹೋಗಬೇಕು, ಹೇಳಿದ್ನಲ್ಲ ನಮ್ಮ ಋತ್ವಿಕ್ ಬರ್ಡೇ ನನ್ನ ಅಳಿಯಂದು. ಸೊ ಸಾಯಂಕಾಲ ಲೈಟಾಗಿ ಕೇಕ್ ಕಟ್ಟಿಂಗು ಅದು ಇದು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದಾಳಕ್ಕ. ಸೊ ಅದಕ್ಕೋಸ್ಕರ ಸರಿ ನಾವು ಹೋಗಲೇಬೇಕು, ನಾವಿಲ್ದಾರೆ ಇಲ್ಲಿ ಇದೆ. ಸೊ ಅದಕ್ಕೋಸ್ಕರ ಹೋಗ್ಬೇಕಲ್ಲ, ಕಾರಲ್ಲೇ ಹೋಗೋಣ ಅಂತ. ಹೋಗ್ಬೇಕಾದ್ರೆ ನಾನು ಎಲ್ಲೇ ನೋಡಿ, ಯಾವಾಗಲೇ ನೋಡಿ ಎಲ್ಲರೂ ಹೋಗ್ಬೇಕು ಅಂದಾಗಲೇ ಕಾರ್ ವಾಶು ಅಂತ ಇರ್ತೀನಿ. ಈಗ ನೋಡಿ ನಮ್ಮ ಕಾರು ಆಗಲೇ ಎಷ್ಟಿತ್ತು ಗಲೀಜಿಲ್ಲಿ, ಈಗ ಫುಲ್ಲು ಪಳಪಳ ಅಂತ ಇದೆ. ಈಗ ಸದ್ಯಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ಬೆಳಗ್ಗೆ ಬಂದು ಮನೆಗೆ ಸ್ನಾನ ಮಾಡಿಕೊಂಡು ಅದಾದಮೇಲೆ ಸಿಕ್ಕಾಬಟ್ಟೆ ಕೆಲಸ ಆಯಿತು. ಸೊ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ, ಕೆಲಸ ಎಲ್ಲ ಮಾಡಿ ಮುಗಿಸಿ ಇವಾಗ ಒಂದು ಲೆವೆಲ್ಗೆ ಫ್ರೀ ಆಗಿದ್ದೀನಿ. ಇವಾಗ ಹೊರಗಡೆ ಹೊಡಬೇಕು ಅಂತ ಫ್ರೀ ಮಾಡ್ಕೊಂಡಿದ್ದೀನಿ. ಇವತ್ತು ಜಾಸ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಈಗಲೂ ಅಷ್ಟೇ ನನ್ನ ಕಂಪ್ಯೂಟರ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ. ಒಂದೊಂದು ವ್ಲಾಗ್ನ ರೆಂಡರ್ ಮಾಡೋದಕ್ಕೆ ಮುಂಚೆ ಒಂದು 20 ನಿಮಿಷ ತೊಗೋತಿತ್ತು, ಇವಾಗ ಒಂದು ಸ್ವಲ್ಪ ಜಾಸ್ತಿ ತೊಗೊಳಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ 1 ಅವರ್. ಅವಾಗೆಲ್ಲ 8 ಮಿನಿಟ್ಸ್ ವ್ಲಾಗ್ ರೆಂಡರ್ ಮಾಡ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಲೆಂದಿ ವ್ಲಾಗ್ಸ್ ಆಗ್ತಾಯಿದ್ದೀನಿ ನಾನು. 12 to 15 ಮಿನಿಟ್ಸ್ ಹತ್ರ ಬರ್ತಾಯಿದೆ. ಸೊ ಮೇ ಬಿ ಅದಕ್ಕೂ ಜಾಸ್ತಿ ಟೈಮ್ ತೊಗೋತಿರ್ಬೋದು, ಬಟ್ ಆದರೂ 1 ಅವರ್ ಬರೀ ರೆಂಡ್ರಿಗೆ ತೊಗೋತಾ ಇದೆ. ಅದು ಇನ್ನೊಂದು ಚೂರು ಎಕ್ಸ್ಟ್ರಾ ಕೆಲಸ ಮಾಡೋದನ್ನು ಕಟ್ ಮಾಡ್ತಾಯಿದೆ. ಸೊ ಇನ್ನೂ ಪೆಂಡಿಂಗ್ ಇದೆ ಕೆಲಸ, ಸದ್ಯಕ್ಕೆ ಟೈಮ್ ಇಲ್ಲ, ಹೊರಡಬೇಕು. ಎಲ್ಲಿಗೆ ಅಂದರೆ ನನ್ನ ಅಕ್ಕನ ಮನೆಗೆ. ಮನೇಲಿ ರೆಡಿ ಇರು ಅಂತ ಹೇಳಿದರು 5 o'clock ಅಷ್ಟೊತ್ತಿಗೆ. ಸೊ ಶಾರ್ಪ್ 5 ಆಗಿದೆ, ಲೇಟ್ ಮಾಡಿಲ್ಲ. ಲೇಟ್ ಆದರೆ ಬೈತಾರೆ ಅಂತ ಅಂದ್ಬಿಟ್ಟು ನಾನು ಬೇಗ ಬಂದರೆ ನೋಡೋದ್ರೆ ನಮ್ಮ ಮಮ್ಮಿನೇ ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಪೂಜೆ ಮಾಡ್ತಾಯಿದ್ದಾರೆ. ಸೊ ಪೂಜೆ ಎಲ್ಲ ಮಾಡಿ ಮುಗಿಸ್ಲಿ, ಅದಾದಮೇಲೆ ಹೊರಡೋಣಂತೆ. ಪರ ಎಲ್ಲ ಲೇಟ್ ಆದರೂ ದೇವ್ರು ಇಂಪಾರ್ಟೆಂಟು, ಪೂಜೆ ಇಂಪಾರ್ಟೆಂಟು, ದೇವ್ರು ಒಲಿಬೇಕು. ಏನೋ ಮಾಡ್ತಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ಫೋನ್ ಮಾಡ್ತಾ ಇದ್ದೀನಿ. ಅದೇನು ಫೋನ್ ಹಂಗಿಟ್ಕೊಂಡು ವಿಡಿಯೋ ಕಾಲ್ ಮಾಡ್ತಾಯಿದ್ದೀರಾ? ಫೈನಲಿ ನಮ್ಮ ಮಮ್ಮಿ ರೆಡಿಯಾಗಿದ್ದಾರೆ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ನೋಡಿರಿ ನಾಯಿ, ಇಲ್ಲಿ ನೋಡ್ರಿ ಬೆಕ್ಕು. ನಾನು ನೋಡಿ ಆ ಬೆಕ್ಕು ಓಡೋಗೋಕ್ಕೆ ಪ್ರಯತ್ನ ಪಡ್ತು. ನಾಯಿ ನೋಡಿ ಅಲ್ಲೇ ಕುತ್ಕೊತ್ತು, ಒಬ್ಬ ಭಯ ಬಿದ್ದುಬಿಟ್ಟೈತೆ. ಬೆಕ್ಕು ಓಯ್, ಬೆಕ್ಕು ಓಯ್, ತಿರುಗಿ ನೋಡ. ಓಯ್, ಅದು ಆ್ಯಕ್ಚುಲಿ ನೋಡ್ತಾ ಐತೆ ತೂತಿಂದ. ತಾರು ತೊಳೆದಿರೋದು ನೋಡ್ರಿ, ನಾನು ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ. ಇಲ್ಲಿ ನೋಡ್ರಿ, ಹಂಗಂಗೆ ಬಿಟ್ಬಿಟ್ಟಿದ್ದೀನಿ, ಇಲ್ಲ ಆಡ್ಸೇ ಇಲ್ಲ ಬಟ್ಟೆನ. ಅಲ್ಲೂ ಅಷ್ಟೇ ಅದಲ್ಲೇ ಕುತ್ಕೊಂಡಿದೆ, ಅದು ಅವಾಗಿಂದ ಅಲ್ಲೇ ಕುತ್ಕೊಂಡಿದೆ. ನೀವೇ ಹೊರಟ್ವಿ ಗೈಸ್, ನಾನು ಮತ್ತು ಮಮ್ಮಿ. ಡ್ಯಾಡಿ ಎಲ್ಲಿ ಅಂತ ಕೇಳ್ಬೋದು ನೀವು. ಸೊ ಡ್ಯಾಡಿಗೆ ಒಂಚೂರು ಕೆಲಸ ಇದೆ ಅಂತ ಆಲ್ರೆಡಿ ಹೋಗಿದ್ದಾರೆ.
ಸೊ ಕೆಲಸ ಮುಗಿಸ್ಕೊಂಡು ಡ್ಯಾಡಿ ಡೈರೆಕ್ಟಾಗಿ ನಮಗೆ ಅಕ್ಕನ ಮನೆಗೆ ಸಿಗ್ತಾರೆ. ಯೂಶಲಾಗಿ ಡ್ಯಾಡಿ ಸೀಟ್ ಇದು. ಸೊ ಇವತ್ತು ಡ್ಯಾಡಿ ಆಬ್ಸೆಂಟ್ ಆಗಿರೋದಕ್ಕೆ ಮಮ್ಮಿ ಸೀಟ್ ಇದು. ಮಮ್ಮಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಕೂತಿರೋದು ಜಾಸ್ತಿ ಇಲ್ಲವೇ ಇಲ್ಲ ಅಲ್ಲ. ಮಮ್ಮಿ ಯಾವಾಗಲೂ ಹಿಂದೆ ಸೀಟ್ ಆರಾಮ. ನನಗೂ ಅನಿಸುತ್ತೆ ಕೆಲವೊಂದು ಸರಿ ನಾನು ಹಿಂದೆ ಸೀಟಲ್ಲಿ ಕೂತ್ಕೊಳ್ಳೋ ಥರ ಇದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ಆರಾಮಾಗಿ ಯಾರೋ ಒಬ್ರು ಓಡಿಸ್ಕೋತಾರೆ. ನಿನ್ನ ಜವಾಬ್ದಾರಿ, ನಾನು ಆರಾಮಾಗಿ ತೂಗುಡ್ಸ್ಕೊತೀನಿ. ಏನು ಬೇಕಾ ಮಾಡ್ಕೊತೀನಿ, ತಿನ್ಬೇಕಾ ಕುಡಿಬೇಕಾ ಏನು ಬೇಕಾ ಮಾಡ್ಕೊಬೋದು ಹಿಂದೆ. ಗೈಸ್ ನೋಡಿ ಗೈಸ್, ಇಲ್ಲಿ ನಮ್ಮ ಕಾರ್ ಹಿಂದ್ಗಡೆನೂ ಒಂದು ಒಳ್ಳೆ ಲಕ್ಸುರಿ ಕಾರ್ ಇದೆ. ಆಮೇಲೆ ಅಲ್ಲಿ ನಮ್ಮ ಮಮ್ಮಿನ ಬಿಟ್ಟಿದ್ದೀನಿ, ಅಲ್ಲಿ ತೋರಿಸ್ತೀನಿ. ಎಲ್ಲ ಕಡೆ ಬರೀ ಲಕ್ಸುರಿ ಕಾರ್ಗಳೇ, ಎಲ್ಲ ದೊಡ್ಡ ದೊಡ್ಡ ಕಾರ್ಗಳು. ಈ ಕಾರ್ನೇ ನಾನು ಹೇಳಿದ್ದು. ಕಾರ್ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತೋರಿಸ್ದೆ. ಲಕ್ಷದಲ್ಲಿರುತ್ತಮ್ಮ ಕಾರು. ತಗೊಳ್ಳೋಣ ಬಿಡಮ್ಮ ಒಂದಿನ. ಅದ್ರಲ್ಲಿ ಕೂತಿಲ್ವಲ್ಲ ನೀವು, ಅದಕ್ಕೆ ಗೊತ್ತಿಲ್ಲ ಅದು ಕಂಫರ್ಟ್ ಏನು ಅಂತ. ನಮ್ಮ ಮಮ್ಮಿಗೆ ಇನ್ನೊಂದು ಕಡೆ ಡೌಟು, ನನ್ನ ಮಗನಿಗೆಲ್ಲ ಎಲ್ಲ ತಗೊಳಕ್ಕಾಗುತ್ತೆ ಅಂತ ಹೇಳೋದೇ. ಅಲ್ಲಲ್ಲ ಏನ ಇವಾಗ ತಗೊಂಡ್ರ ಕಾರ್ ಬೇಡಮ್ಮ, ನಾನು ಹೇಳ್ತಿರೋದು ಆ ಥರದ ಕಾರು. ಒಂದು ಕಡೆ ನಾನು ತಗೊಳ್ಳೋಣ ಅಂತ ಹೇಳಿದ್ಮೇಲೆ ನಮ್ಮ ಮಮ್ಮಿಗೆ ಒಂಥರ ಡೌಟ್, ನಮ್ಮ ಮಗನ ಕೈಲಿ ಆಗುತ್ತಿಲ್ಲ ತಗೊಳಕ್ಕೆ. ಅಂತ ಹೇಳ್ಬಿಟ್ಟು ಪಾಪ ಅವ್ನು ತಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿಸಿರ್ತಾರೆ. ತಗೊಳ್ಳೋಣ, ನಾವೇ ತಗೊಳ್ಳೋಣ. ನಿಮ್ಮ ಥರ ಹತ್ತಿ ಸ್ಲೋ ಆಗಿ ಸುಸ್ತು ಬರೀ ಒಂದು ಫ್ಲೋರ್ಗೆ ಮಮ್ಮಿ ಜೊತೆ ಹತ್ಲ ಬೇಡ ಅಂತ ಸ್ಟೆಪ್ ಹಾಕೊಂಡು ಬಂದು ಚೆನ್ನಾಗಿತ್ತಲ್ಲ ನಮ್ಗೆ ಯಾರದು. ಏನು ಗುಂಡಮ್ಮ ಏನು ಮಾಡ್ತಿದ್ದೀವಿ ನೋಡಿ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನು ಖುಷಿ, ಏನು ನಗು ಬಂದ್ಬಿಡ್ತು ಮುಖದಲ್ಲಿ. ಲವ್ ಯು ಗುಂಡಮ್ಮ. ಜೋರಾಗಿ ಹೇಳ್ಬೇಕು, ಜೋರಾಗಿ ಹೇಳು. ಮಾಮ ಲಾವಿ ಅದು ಲವ್ ಯು ಅಲ್ಲ. ಹೆಂಗೆ ಗೊತ್ತಾ ಇವಾಗ ಮ್ಯಾಟ್ರು, ನನ್ನ ಅಳಿಯ ಎಲ್ಲ ಹೊರಗಡೆ ಹೋಗಿದ್ದಾನಂತೆ. ಸೊ ಕೇಕ್ ತರೋದಕ್ಕೆ ಅವ್ರ ಪಪ್ಪ ಜೊತೆ. ಸೊ ನಾನು ಮತ್ತು ಮಮ್ಮಿ ಬಂದಿದ್ದೀವಿ, ಡ್ಯಾಡಿ ಇನ್ನೂ ಬಂದಿಲ್ಲ. ಆ್ಯಂಡ್ ಸುಮಾರು ಜನ ಗೆಸ್ಟ್ಗಳು ಬಂದಿದ್ದಾರೆ. ಸೊ ಹಾಗಾಗಿ ನಾವು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಎಷ್ಟೆಷ್ಟು ಬೇಕೋ ಎಷ್ಟೆಷ್ಟು ಎಲ್ಲೆಲ್ಲಾಗುತ್ತೋ ಅಷ್ಟಷ್ಟು ಮಾತ್ರ ಕ್ಲಿಪ್ಸ್ ಹಾಕ್ತೀನಿ, ಇಲ್ಲ ವ್ಲಾಗ್ ಮಾಡ್ತೀನಿ. ಓಕೆನಾ? ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತದೆ, ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಕ್ಯೂಟು. ಸರಿಯಾಗಿದೆಯಾ ಇದು? ಯಾಕೆ ತೆಗ್ದೆ? ಎಲ್ಲಿತ್ತು ಕಾರು? ನೋಡ್ಬಿಟ್ಟಿದ್ದಾರೆ. ವಿಶ್ ಮಾಡ್ತೀನಿ ಬಾ ಮರಿ. ಬರ್ಡೇ ವಿಶ್ ಮಾಡೋದು ಬೇಡವಾ? ನೀವು ಮಾಡಿಲ್ವಾ? ಏಯ್ ಬಾರಲ್ಲ ಸಾಕು. ಬಾಯಿಲ್ ಇಲ್ಬಾ ಮುಂದಕ್ಕೆ. ಗುಂಡಮ್ಮನ ಎತ್ಕೊಂಡಿದ್ದೀನಿ. ಕೈ ಕೊಡು. ಹ್ಯಾಪಿ ಬರ್ಡೇ ಮರಿ. ಯಾರಿಗೆ ಹೇಳ್ತಾ ಇದೀಯಾ? ನಾನು ಮರಿ ಅನ್ಲಿಲ್ವಾ? ಯಾವ ಕೇಕ್ ಮರಿ? ಸ್ಪೈಡರ್ ಮ್ಯಾನ್ ಕೇಕಾ? ಓಹಾ, ಸ್ಪೈಡರ್ ಮ್ಯಾನ್ ಕೇಕಾ? ಇದನ್ನ ಕೆಳಗಡೆ ಬರ್ಬಿಟ್ಟಾರೆ. ಓ ಸ್ಪೈಡರ್ ಮ್ಯಾನ್ ಹಾಳಾಗುತ್ತೆ ಅಂತ. ಹ್ಯಾಪಿ ಬರ್ಡೇ ಋತ್ವಿಕ್ ಗೌಡ. ಸೊ ನೋಡಿ, ಅಡುಗೆ ರೆಡಿ ಆಗ್ತಾ ಇದೆ. ಇನ್ನೂ ಕೇಕೆ ಕಟ್ ಮಾಡಿಸಿಲ್ಲ. ನಾವು ಬಂದ್ಬಿಟ್ಟು ಕುತ್ಕೊಂಡಿದ್ದೀವಿ. ಇಲ್ಲಿ ಮ್ಯಾರಿನೇಟ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಅಲ್ಲ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಮ್ಯಾರಿನೇಟ್ ಮಾಡಿಬಿಟ್ಟಿಟ್ಟಿರೋದು. ಆ್ಯಂಡ್ ಇಲ್ಲಿ ಮುದ್ದೆ ಇದೇನಕ್ಕೆ? ಎರಡು ಬಿರಿಯಾನಿನಾ? ಓಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಈ ಟೈಮಲ್ಲಿ ನಮ್ಮ ಮನೇಲಿ ಮಾಡ್ತಿದ್ವಿ ಅಲ್ವಾ? ಈ ಟೈಮೆಲ್ಲ ಮಾಡಿದ್ದೆ ಯಾವತ್ತು? ಈ ಬರ್ಡೇಗೆನೆ, ಬಟ್ ನೆಕ್ಸ್ಟ್ ವೀಕ್ ಮಾಡಿದ್ದು. ನಂದು ಮುಗಿಸಿ ಅಂಜುದ್ ಮುಗಿಸಿ 25th ಮಾಡಿದ್ವಿ. ಓಕೆ, ಸೊ ಈ ತಿಂಗಳಲ್ಲಿ ಜಾಸ್ತಿ ಬರ್ಡೇ ಇದೆ ನಮ್ಮ ಫ್ಯಾಮಿಲಿನಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲೇ ಲಾಸ್ಟ್ ಟೈಮ್ ಇವೆಲ್ಲ ಮಾಡಿದ್ದು. ಫ್ರೆಂಡ್ಸ್ನೆಲ್ಲ ಕರೆದಿದ್ವಿ. ಯಾಕೆ ಅಷ್ಟೊಂದು ತೂಕ ಇದ್ದೀನಿ ನಮ್ಮ. ಸೊ ಹಾಗಾಗಿ ಈ ಸರಿ ಅದಿಲ್ಲ. ಲಾಸ್ಟ್ ಟೈಮ್ ನನಗೆ ಆ್ಯಕ್ಚುಲಿ ಆಸೆ ಇದ್ದಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಕರಿಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಯಾವತ್ತೂ ಯಾರನ್ನೂ ಕರೆದಿರಲಿಲ್ಲ. ಸೊ ಅದಕ್ಕೋಸ್ಕರ ಅದೊಂದು ಆಸೆ ಪೂರೈಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕರೆಸಿದ್ದು ಮನೆಯಲ್ಲಿ. ಬರೀ ನನ್ನ ಫ್ರೆಂಡ್, ಎಕ್ಸ್ಕ್ಲೂಸಿವ್ಲಿ ನನ್ನ ಫ್ರೆಂಡ್ಸ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದು ಅಡುಗೆ ಎಲ್ಲ. ಸೊ ಈ ಸರಿ ಸ್ವಲ್ಪ ಚೇಂಜ್, ಫ್ಯಾಮಿಲಿ ಟೈಮ್. ಮೋರ್ ಓವರ್ ನಮ್ಮ ಬರ್ಡೇ ಇರಲ್ವಲ್ಲ, ಸೊ ಅವ್ರ ಡಿಸಿಷನ್ ಮೇಕರ್ಸ್. Happy birthday to you. Happy birthday to Ritwik. Happy birthday to you. Happy birthday. Happy birthday. ಇಬ್ರು ಇಲ್ಲಿ ನೋಡಿ. ಹ್ಯಾಪಿ ಬರ್ಡೇ. ಇಲ್ಲಿ ನೋಡು ಗೈಸ್, ಈ ಪ್ಲೇಟ್ ನೋಡಿದ್ರೆ ನಮ್ಗೆ ಚಿಕ್ಕ ವಯಸ್ಸು ನೆನಪಾಗುತ್ತೆ. ನಾವು ಬೇರೆಯವ್ರ ಮನೆಗೆ ಯಾರಿಗಾರು ಕರೆದಾಗ ನಮಗೆ ಬರ್ಡೇ ಇದೆ ಬನ್ನಿ ಅಂತ
ನಮ್ಮ ಕೈಗೆ ಈ ಥರ ಒಂದು ಕೇಕು ಪ್ಲಸ್ ಮಿಕ್ಸರು, ಒಂದಿಷ್ಟು ಚಿಪ್ಸು, ಒಂದು ಜ್ಯೂಸು ಕೊಟ್ಬಿಟ್ಟು ಕಳಿಸೋರು. ಸೊ ಇವತ್ತು ಅದೇ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ದೀವಿ. ಒಂದು ಚೊಪ್ಪ ತಿನ್ಸು ಗುಂಡಮ್ಮ, ಚೊಪ್ಪ. ಅವಲೇ ನಾವು ನಕ್ವಿ ಅಂತ. ಥ್ಯಾಂಕ್ ಯು ಗುಂಡಮ್ಮ, ಥ್ಯಾಂಕ್ ಯು. ನಮಗಿಂತ ಚೆನ್ನಾಗೈತಿ ಸಾಕು. ಗೈಸ್ ಇವಾಗ ನಾವು ಹೊರಡ್ತಾ ಇದ್ದೀವಿ. ಅಯ್ಯಪ್ಪ ಗುಂಡಿ ಆ್ಯಕ್ಚುಲಿ ತುಂಬ ಲೇಟಾಗಿ ರಿಲೀಸ್ ಆಯಿತು. ಓಕೆ, ಸೊ ಇವಾಗ ನಾವು ಮನೆ ಕಡೆಗೆ ಹೊಡ್ತಾ ಇದ್ದೀವಿ, ಊಟ ಗೀಟೆಲ್ಲ ಮುಗಿಸ್ಕೊಂಡು. ಸೊ ಬನ್ನಿ, ಲೆಟ್ಸ್ ಗೋ. ನಮ್ಮ ರೂಮಿಗೆ ಬಂದಿದ್ದೀನಿ, ಮನೆಗೆ ಬಂದಿದ್ದೀನಿ. ಸೊ ವ್ಲಾಗ್ನ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡ್ಕೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ. ಸೊ ಸೂಪರ್ ನೋಡ್ತಾರೆ, ಮರದಿಂದ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಅಲ್ಲೇನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಎಷ್ಟಾಯಿತೋ ಅಷ್ಟು. ಮೋಸ್ಟ್ಲಿ ವ್ಲಾಗ್ ಚಿಕ್ಕದಾಗಿರುತ್ತೆ, ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ 10 ಮಿನಿಟ್ಸ್ ಪ್ಲಸ್ ವ್ಲಾಗ್ಸ್ ಬರುತ್ತೆ. ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದ್ದಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸುಸ್ತಾಗ್ಬಿಟ್ಟಿದೆ, ಪಾಚೊಂಬೇಕು. ಬಿಕಾಸ್ ಏನು ಗೊತ್ತಾ, ಈ ನಡುವೆ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ. ಸೊ ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂದರೆ ಅಭ್ಯಾಸ, ಬೆಳಗ್ಗೆ ಜಿಮ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಬೇಗ ಮಲ್ಕೋತಾ ಇದ್ದೀನಿ. ಕೆಲಸನೂ ಮಾಡ್ತಾಯಿಲ್ಲ ನಾನು, ಏನಿದ್ರು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾತ್ರಿ ಮಲ್ಕೊಂಡ್ಬಿಡ್ತೀನಿ. ಯಾವ ರೀಲ್ಸ್ ನೋಡೋದಿಲ್ಲ, ಯಾವ ಟೆಕ್ಸ್ಟ್ ಮಾಡೋದಿಲ್ಲ, ಯಾರಿಗೂ ಏನೂ ಇಲ್ಲ. ಶಿಸ್ತಾಗಿ ನಿದ್ದೆ ಮಾಡ್ತೀನಿ 9 ಗಂಟೆ ಹೊತ್ತಿಗೆ. ಬೆಳಗ್ಗೆ 5:45ಗೆ 6 ಗಂಟೆಗೆ ಎದ್ದುಬಿಟ್ಟು ಜಿಮ್ಗೆ ಹೋಗ್ತೀನಿ. ಸೊ ಇದೇ ಒಂಥರ ರೊಟೀನ್ ಆಗ್ಬಿಟ್ಟಿದೆ. ಒಳ್ಳೆ ಹ್ಯಾಬಿಟ್. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ದ ಮ್ಯಾನ್ ಹೆಲ್ತಿ ವೆಲ್ತಿ ಆ್ಯಂಡ್ ವೈಸ್ ಅಂತ ಹೇಳಿದ್ದಾರೆ. ಹೆಲ್ತಿ ವೆಲ್ತಿ ವೈಸ್ 3 ಆಗಬೇಕು ನಾನು. ಸದ್ಯಕ್ಕೆ 3 ಕಡಿಮೆ ಇದೆ. ಸೊ ಹಾಗಾಗಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ಎನಿವೆ, ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಥ್ಯಾಂಕ್ ಯು ಗುಂಡಮ್ಮ. ಆಯ್ತು ಎಲ್ಲ ಕಡೆ ನನ್ನ ಕೈಲಿ ಎತ್ಕೋತಾ ಇದ್ದಾರೆ, ಬಿಡ್ತಾರೆ ಇಲ್ಲ.